ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಮಟಾಜೆ ಮಾರ್ಪನಡ್ಕದಲ್ಲಿ ನಡೆದ ಕೊಲೆ ಪ್ರಕರಣದ ಆರೋಪಿಗಳ ಬಂಧನ. ಕರ್ನಾಟಕಕ್ಕೆ ಪರಾರಿಯಾಗಿದ್ದ ಆರೋಪಿಗಳನ್ನು ಪುತ್ತೂರಿನಿಂದ ಬಂಧಿಸಿದ ಪೊಲೀಸರು. ಕಾಂಜಂಗಾಡ್ ಪೂಚಕಾಡ್ ಅನಿವಾಸಿ ಮನೆಯಲ್ಲಿ ₹1 ಕೋಟಿ ಹೆಚ್ಚು ಮೌಲ್ಯದ ಚಿನ್ನ ಹಾಗೂ ನಗದು ದರೋಡೆ. ಆರೋಪಿ ತಮಿಳುನಾಡು ನಿವಾಸಿಯನ್ನು ಶೋರ್ನೂರಿನಲ್ಲಿ ಬಂಧಿಸಿದ ಪೊಲೀಸರು. ಚಿತ್ತಾರಿಕಲ್ ಕಿಳಕಂಕಾವು ದೇವಸ್ಥಾನದ ಭಂಡಾರ ಕಳ್ಳತನ ಪ್ರಕರಣದ ಆರೋಪಿ ಪೊಲೀಸರ ವಶಕ್ಕೆ. ಹಲವು ದರೋಡೆ ಪ್ರಕರಣದಲ್ಲಿ ಭಾಗಿಯಾದ ಚಿತ್ತಾರಿಕಲ್ ತಕಿಡಿಯಲ್ ರಾಜೇಶ್ ಬಿಟಿ ಬಂಧಿತ ಆರೋಪಿ. ಎಂಡಿಎಂಎ ಕಳ್ಳಸಾಗಣೆ ಪ್ರಕರಣದ ಆರೋಪಿಗೆ 5 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ ದಂಡ. ಕಾಂಜಂಗಾಡಿನ ಅವಿಲ್ ತೊಟ್ಟಿಲ್ ನಿವಾಸಿ ಫಾಯಿಸ್ ಎಂಬಾತನಿಗೆ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ಸ್ ನ್ಯಾಯಾಲಯದಿಂದ ಶಿಕ್ಷಾ ವಿಧಿ. ಮಂಗಲ್ಪಾಡಿಯಲ್ಲಿ ಭಾರೀ ಎಂಡಿಎಂಎ ಬೇಟೆ. ಕಾರಿನಲ್ಲಿ ಮಾದಕ ವಸ್ತು ಕಳ್ಳಸಾಗಣೆ ಮಾಡಿದ ಪ್ರಕರಣದ 2ನೇ ಆರೋಪಿಯನ್ನು ಸಿನಿಮಾ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಂಧನ. ರಂಗಶಂಕರ ಬೆಂಗಳೂರು ವತಿಯಿಂದ 4 ದಿನಗಳ ಕನ್ನಡ ನಾಟಕೋತ್ಸವವು ಕಾಸರಗೋಡಿನಲ್ಲಿ ಮೇ 21ರಿಂದ 24ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಕುಮಟಾಜೆಯಲ್ಲಿ ನಡೆದ ಕೊಲೆ ಆರೋಪಿಗಳನ್ನು ಬಂಧಿಸಲಾಗಿದೆ. ಕ್ರಿಕೆಟ್ ಪಂದ್ಯಾವಳಿಯ ವೇಳೆ ನಡೆದ ಮಾತಿನ ಚಕಮಕಿಯ ಬಳಿಕ ಮಾರ್ಪನಡುಕದ ಬಿಕೆ ಸುರೇಶ್ ಅವರನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಪರಾರಿಯಾಗಿದ್ದ ಆರೋಪಿಗಳನ್ನು ಕರ್ನಾಟಕದಿಂದ ಪೊಲೀಸರು ಬಂಧಿಸಿದ್ದಾರೆ. ಕುಮಟಾಜೆ ಮಾರ್ಪನಡ್ಕದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯ ವೇಳೆ ನಡೆದ ಜಗಳದಲ್ಲಿ ಯುವಕನನ್ನು ಇರಿದು ಕೊಂದ ಘಟನೆಯಲ್ಲಿ ಬದಿಡ್ಕ ಪೊಲೀಸರು ಪರಾರಿಯಾಗಿದ್ದ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಾಯಿಲತೊಟ್ಟಿಯ ನಿವಾಸಿ ಕಿರಣ್, ಕರ್ವತಡ್ಕ ಪಾಲೇರ್ ನಿವಾಸಿ ಅಖಿಲೇಶ್ ಎಂಬುವರನ್ನು ಪೊಲೀಸರು ಬಂಧಿಸಿದ್ದಾರೆ. ನಾಡನ್ನು ಬೆಚ್ಚಿ ಬೀಳಿಸಿದ ಈ ಭೀಕರ ಕೊಲೆ ಭಾನುವಾರ ರಾತ್ರಿ 9:25ರ ಸುಮಾರಿಗೆ ಮಾರ್ಪನಡ್ಕ ಜಂಕ್ಷನ್ನ ಹೈಮಾಸ್ಟ್ ಲೈಟ್ ಬಳಿ ನಡೆದಿದೆ. ಕುಮಟಾಜೆ ಮಾರ್ಪನಡ್ಕದ ನಿವಾಸಿ ಹಾಗೂ ಕುಮಟಾಜೆ ಸರ್ವಿಸ್ ಕೋಪರೇಟಿವ್ ಬ್ಯಾಂಕಿನ ಭದ್ರತಾ ಸಿಬ್ಬಂದಿಯಾಗಿದ್ದ ಸುರೇಶ್ ಅವರನ್ನು ಈ ಗುಂಪೊಂದು ಚೂರಿಯಿಂದ ಬರ್ಬರವಾಗಿ ಹತ್ಯೆ ಮಾಡಿರುವುದು. ಕುಮಟಾಜೆ ಗ್ರಾಮ ಪಂಚಾಯತ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಯ ಸಂದರ್ಭದಲ್ಲಿ ಸುರೇಶ್ ಹಾಗೂ ಆರೋಪಿಗಳ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಪರಿಣಾಮವಾಗಿ ಉಂಟಾದ ತೀವ್ರ ವೈಯಕ್ತಿಕ ದ್ವೇಷವು ಅಂತಿಮವಾಗಿ ಕೊಲೆಗೆ ಕಾರಣವಾಯಿತೆಂದು ತನಿಖಾ ತಂಡ ತಿಳಿಸಿದೆ. ಘಟನೆಯ ಸಮಯದಲ್ಲಿ ಮಾರ್ಪನಡ್ಕ ಜಂಕ್ಷನ್ನಲ್ಲಿ ನಿಂತಿದ್ದ ಸುರೇಶ್ ಅವರನ್ನು ಮೊದಲ ಆರೋಪಿ ಕಿರಣ್ ಚೂರಿಯಿಂದ ಇರಿದು ಕೊಲೆಗೆ ಯತ್ನಿಸಿದ್ದಾನೆ ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ. ಪೊಲೀಸ್ ತನಿಖೆಯಲ್ಲಿ 2ನೇ ಆರೋಪಿ ಅಖಿಲೇಶ್ ಈ ಭೀಕರ ಹತ್ಯೆಗೆ ಎಲ್ಲ ರೀತಿಯ ಸಹಾಯ ನೀಡಿದ್ದಾನೆ ಎಂದು ತಿಳಿದು ಬಂದಿದೆ. ಎದೆ ಹಾಗೂ ದೇಹದ ವಿವಿಧ ಭಾಗಗಳಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಸುರೇಶ್ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ಸುರೇಶ್ ಅವರ ಮಗ ಬಿ ಸುಭಾಷ್ ನೀಡಿದ ದೂರಿನ ಮೇರೆಗೆ ಬದಿಡ್ಕ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊಲೆ ಘಟನೆಯ ಬಳಿಕ ಆರೋಪಿಗಳು ತಲೆಮರೆಸಿಕೊಂಡಿದ್ದರು. ಪೊಲೀಸರು ತನಿಖೆಯನ್ನು ಕರ್ನಾಟಕಕ್ಕೂ ವಿಸ್ತರಿಸಿದರು. ತೀವ್ರವಾದ ಹುಡುಕಾಟದ ಬಳಿಕ ಆರೋಪಿಗಳನ್ನು ಕರ್ನಾಟಕದ ಪುತ್ತೂರಿನಿಂದ ಬಂಧಿಸಲಾಗಿದೆ. ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಂಜಂಗಾಡು ಪೂಚಕಾಡಿನಲ್ಲಿ ನಡೆದ ದರೋಡೆ ಸಂಬಂಧಿಸಿ ತಮಿಳುನಾಡು ನಿವಾಸಿಯನ್ನು ಶೋರ್ನೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಪೂಚಕಾಡಿನಲ್ಲಿರುವ ಅನಿವಾಸಿ ಉದ್ಯಮಿ ಅಬ್ದುಲ್ ಮಜೀದ್ ಅವರ ಬೀಗ ಹಾಕಿದ ಮನೆಯನ್ನು ಒಡೆದು ₹1 ಕೋಟಿ ಹೆಚ್ಚು ಮೌಲ್ಯದ ಚಿನ್ನ ಹಾಗೂ ನಗದು ದೋಚಿದ್ದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಬೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೂಚಕಾಡ್ ಅನಿವಾಸಿ ಉದ್ಯಮಿ ಅಬ್ದುಲ್ ಮಜೀದ್ ಅವರ ಬೀಗ ಹಾಕಿದ ಮನೆಯನ್ನು ಒಡೆದು ₹1 ಕೋಟಿ ಹೆಚ್ಚು ಮೌಲ್ಯದ ಚಿನ್ನ ಮತ್ತು ನಗದು ಕದ್ದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಕೊಯಂಬತ್ತೂರು ಮೇಟುಪಾಳಯಂ ನಿವಾಸಿ ನಟರಾಜನ್ ಅವರನ್ನು ಮತ್ತೊಂದು ದರೋಡೆ ಪ್ರಕರಣದಲ್ಲಿ ಶೋರ್ನೂರು ಪೊಲೀಸರು ಬಂಧಿಸಿದ್ದಾರೆ. ಮನೆಗಳ ಬಾಗಿಲು ಮುರಿದು ಕಳ್ಳತನ ಮಾಡುವುದು ನಟರಾಜನ್ನ ವಿಧಾನವಾಗಿದೆ. ಕಳೆದ ಏಪ್ರಿಲ್ 16ರಂದು ಶೋರ್ನೂರಿನ ಗುರುವಾಯೂರಪ್ಪನ್ ನಗರದಲ್ಲಿ ಮನೆಯ ಬೀಗ ಮುರಿದು ಕಪಾಟಿನಲ್ಲಿದ್ದ ಹಣ ಮತ್ತು ಹೊರಗಡೆ ನಿಲ್ಲಿಸಿದ್ದ ಸ್ಕೂಟರ್ ಕದ್ದ ಪ್ರಕರಣದಲ್ಲಿ ನಟರಾಜ್ ಅವರನ್ನು ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಈ ಹಿಂದೆ 3ರನ್ನು ಬಂಧಿಸಲಾಗಿತ್ತು. ಇವರಿಂದ ಕಳ್ಳತನದ ಸೂತ್ರಧಾರ ನಟರಾಜನ್ ಎಂದು ತಿಳಿದು ಬಂದಿದೆ. ಸಹ ಆರೋಪಿಗಳು ನೀಡಿದ ಮಾಹಿತಿಯ ಆಧಾರದ ಮೇಲೆ ತನಿಖೆ ನಡೆಸಲಾಯಿತು. ಕೇರಳ ತಲುಪಿ ಕಳ್ಳತನ ಮಾಡಿದ ತಕ್ಷಣ ಬೆಂಗಳೂರಿಗೆ ಪರಾರಿಯಾಗುವುದು ನಟರಾಜನ್ನ ವಿಧಾನವಾಗಿದೆ. ಸಿಕ್ಕಿ ಬೀಳುವುದನ್ನು ತಪ್ಪಿಸಲು ಮೊಬೈಲ್ ಫೋನ್ ಕೂಡ ಬಳಸುವುದಿಲ್ಲ. ಇದರ ಮಧ್ಯೆ ಕೊಯಂಬತ್ತೂರಿನ ಮೇಟುಪಾಳಂನಿಂದ ಆತನನ್ನು ಅತಿ ಸಾಹಸಿಕವಾಗಿ ಬಂಧಿಸಲಾಯಿತು. ಪೊಲೀಸರಿಂದ ಸಿಕ್ಕಿ ಬೀಳುವ ಕೆಲವು ದಿನಗಳ ಮೊದಲು ನಟರಾಜನ್ ಬೇಕಲ್ನಲ್ಲಿ ದರೋಡೆ ಮಾಡಿದ್ದ. ಆರೋಪಿಯು ಬಾಗಿಲು ಒಡೆದು 45 ಪವನ್ ಚಿನ್ನ ಮತ್ತು ₹35,000 ದೋಚಿದ್ದ. 2 ಕೋಣೆಗಳ ಕಪಾಟಿನಲ್ಲಿ ಇರಿಸಲಾಗಿದ್ದ ಹಣ ಮತ್ತು ಚಿನ್ನವನ್ನು ಕಳವುಗೈದಿದ್ದಾನೆ.
ಆರೋಪಿಗೆ ಎದುರಾಗಿ ಪಾಲಕ್ಕಾಡ್, ಕಣ್ಣೂರ್, ಕಾಸರಗೋಡು, ಕೋಯಿಕೋಡ್, ವಯನಾಡ್, ತ್ರಿಶೂರ್ ಎಂಬಿ ಜಿಲ್ಲೆಗಳಲ್ಲೂ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಪ್ರಸ್ತುತ ಆತನ ವಿರುದ್ಧ 30ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಶೋರ್ನೂರು ಪೊಲೀಸರು ನೀಡಿದ ಮಾಹಿತಿಯ ಆಧಾರದ ಮೇಲೆ ಬೇಕಲ್ ಪೊಲೀಸರು ಶೋರ್ನೂರುಗೆ ತಲುಪಿ ಆರೋಪಿಯನ್ನು ವಿವರವಾಗಿ ವಿಚಾರಣೆ ನಡೆಸಿದರು. ಬೀಗ ಹಾಕಿದ್ದ ಮನೆಯ ಮುಂಭಾಗದ ಬಾಗಿಲನ್ನು ಪಿಕ್ಕಸ್ ಬಳಸಿ ಒಡೆದು ದರೋಡೆ ಮಾಡಿರುವುದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ. ಜಿಲ್ಲಾ ಪೊಲೀಸ್ ಮುಖ್ಯಸ್ಥರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತಂಡದಿಂದ ಪ್ರಕರಣ ತನಿಖೆ ನಡೆಸಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚಿತ್ತಾರಿಕಲ್ ಕಿಯಕಂಗಾವು ದೇವಸ್ಥಾನದ ಭಂಡಾರ ಕಳ್ಳತನ ಪ್ರಕರಣದ ಆರೋಪಿಯ ಬಂಧನ. ಹಲವಾರು ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಚಿತ್ತಾರಿಕಲ್ ತಗಿಡಿಯೇಲ್ ಮನೆಯ ರಾಜೇಶ್ ಬಿಟಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಚಿತ್ತಾರಿಕಲ್ ಕಿಡಕನ್ಕಾವು ದೇವಸ್ಥಾನದಲ್ಲಿ ಭಂಡಾರವನ್ನು ಒಡೆದು ಕಾಣಿಕೆ ಹಣವನ್ನು ಕಳ್ಳತನ ಮಾಡಿದ ಪ್ರಕರಣದಲ್ಲಿ ಕುಖ್ಯಾತ ಕಳ್ಳ ಪೊಲೀಸರ ಕೈಗೆ ಕೆಲವೇ ಗಂಟೆಗಳಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಹಲವಾರು ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಚಿತ್ತಾರಿಕಲ್ ತಗಿಡಿಯೇಲ್ ಮನೆಯ ರಾಜೇಶ್ ಬಿಟಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಭಾನುವಾರ ಮಧ್ಯರಾತ್ರಿಯ ಸುಮಾರಿಗೆ ನಾಡನ್ನು ಗೊಂದಲಕ್ಕೆ ಎಡೆ ಮಾಡಿದ ಕಳ್ಳತನ ನಡೆದಿದೆ. ದೇವಾಲಯಕ್ಕೆ ನುಗ್ಗಿದ ಆರೋಪಿ ಒಳಗಿನ ಭಂಡಾರ ಮತ್ತು ಕಾಣಿಕೆ ಹುಂಡಿಯನ್ನು ಹೊರತೆಗೆದು ಒಡೆದಿದ್ದಾನೆ. ಹಣವನ್ನು ಕದ್ದ ಬಳಿಕ ದೇವಾಲಯದ ಆವರಣದಲ್ಲಿ ಭಂಡಾರವನ್ನು ಬಿಟ್ಟು ಪರಾರಿಯಾಗಿದ್ದಾನೆ. ಕಳ್ಳತನದ ವರದಿಯಾದ ಬಳಿಕ ಚಿತ್ತಾರಿಕಲ್ ಪೊಲೀಸರು ಸ್ಥಳಕ್ಕೆ ತಲುಪಿ ತೀವ್ರ ತನಿಖೆ ಆರಂಭಿಸಿದರು. ಸ್ಥಳದಿಂದ ಪಡೆದ ನಿರ್ಣಾಯಕ ಸುಳಿವುಗಳು ಮತ್ತು ವೈಜ್ಞಾನಿಕ ಪುರಾವೆಗಳ ಆಧಾರದ ಮೇಲೆ ಆರೋಪಿಯನ್ನು ರಾಜೇಶ್ ಎಂದು ಪೊಲೀಸರು ಗುರುತಿಸಿದ್ದಾರೆ. ಬಳಿಕ ಆರೋಪಿಗಾಗಿ ಹುಡುಕಾಟ ತೀವ್ರಗೊಳಿಸಲಾಯಿತು. ಸೋಮವಾರ ಬೆಳಿಗ್ಗೆ ಚೆರುಪುಳಾದಲ್ಲಿ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ಪೊಲೀಸರನ್ನು ನೋಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ರಾಜೇಶ್ನನ್ನು ಪೊಲೀಸ್ ತಂಡ ಬೆನ್ನಟ್ಟಿ ಬಲವಂತವಾಗಿ ಹಿಡಿದು ಬಂಧಿಸಿತು. ಆರೋಪಿಯ ಬ್ಯಾಗ್ ಪರಿಶೀಲಿಸಿದಾಗ ಕಳ್ಳತನ ಮಾಡಿದ ಕಾಣಿಕೆ ಹಣ ಪತ್ತೆಯಾಗಿದೆ. ಈ ಹಣದೊಂದಿಗೆ ಇರಿಟಿ ಪ್ರದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದಾಗ ಆತನನ್ನು ಬಂಧಿಸಲಾಗಿದೆ. ಚಿತ್ತಾರಿಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಉಮೇಶ್ ಕೆವಿ ನೇತೃತ್ವದ ತಂಡ ಆರೋಪಿಯನ್ನು ಬಂಧಿಸಿದೆ. ತನಿಖಾ ತಂಡದಲ್ಲಿ ಎಸ್ಐ ಶ್ಯಾಮಕುಮಾರ್, ಎಸ್ಐಗಳಾದ ಮಧು, ಸುನಿಲ್ ಅಬ್ರಹಾಂ, ನೌಶಾದ್ ಎಂಟಿಪಿ, ಬ್ರಿಜೇಶ್ ಹಾಗೂ ಹಿರಿಯ ನಾಗರಿಕ ಪೊಲೀಸ್ ಅಧಿಕಾರಿಗಳಾದ ಶ್ರೀಕಾಂತ್ ಪಿ, ಮೊಹಮ್ಮದ್ ನಿಯಾಸ್ ಮತ್ತು ಶಿಂಟೋ ಮೊದಲಾದವರ ನೇತೃತ್ವದಲ್ಲಿ ಬಂಧಿಸಲಾಗಿದೆ. ನ್ಯೂಸ್ ಬ್ಯೂರೋ, ಚಿತ್ತಾರಿಕಲ್. ಎಂಡಿಎಂಎ ಕಳ್ಳಸಾಗಣೆ ಪ್ರಕರಣದ ಆರೋಪಿಗೆ 5 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗಿದೆ. ಕಾഞ്ഞങ്ങാಡಿನ ಅವಿಲ್ ತೊಟ್ಟಿಯಿಲ್ ನಿವಾಸಿ ಫಾಯಿಸ್ ಎಂಬಾತನಿಗೆ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ಸ್ ನ್ಯಾಯಾಲಯದ ಜಡ್ಜ್ ರಾಮು ರಮೇಶ್ ಚಂದ್ರಭಾನು ಶಿಕ್ಷೆ ವಿಧಿಸಿದರು. ಕಾರಿನಲ್ಲಿ 50 ಗ್ರಾಂ ಎಂಡಿಎಂಎ ಕಳ್ಳಸಾಗಣೆ ಮಾಡಿದ ಪ್ರಕರಣದಲ್ಲಿ ಯುವಕನಿಗೆ ನ್ಯಾಯಾಲಯವು 5 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು 50,000 ರೂಪಾಯಿ ದಂಡ ವಿಧಿಸಿದೆ. ಕಾഞ്ഞങ്ങാಡ್ ಆವಿಯಿಲ್ ತೋಟಿಲ್ ಮನೆಯ ಫಾಯಿಸನ್ನು ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ನ್ಯಾಯಾಧೀಶ ರಾಮು ರಮೇಶ್ ಚಂದ್ರಭಾನು ಶಿಕ್ಷೆ ನೀಡಿದ್ದಾರೆ. ದಂಡ ಪಾವತಿಸದಿದ್ದರೆ ಆರೋಪಿ ಹೆಚ್ಚುವರಿ 3 ತಿಂಗಳು ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. 2021 ಫೆಬ್ರವರಿ 9ರಂದು ಬೆಳಗ್ಗೆ 7:30ಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ನಡೆದಿತ್ತು. ಆದೂರು ಸಿಎ ನಗರದಲ್ಲಿ ಕಾರಿನಲ್ಲಿ ಮಾದಕ ವಸ್ತು ಕಳ್ಳಸಾಗಣೆ ಮಾಡುತ್ತಿದ್ದಾಗ ಆರೋಪಿಯನ್ನು ಬಂಧಿಸಲಾಯಿತು. ಆಗಿನ ಆದೂರು ಇನ್ಸ್ಪೆಕ್ಟರ್ ವಿಕೆ ವಿಶ್ವಾಂಬರನ್ ಮತ್ತು ಸಿವಿಲ್ ಪೊಲೀಸ್ ಅಧಿಕಾರಿಗಳಾದ ರಾಜನ್ ಮತ್ತು ನಾರಾಯಣ ಜೆ ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸಿದರು. ಬಳಿಕ ಬೇಡಗಂ ಇನ್ಸ್ಪೆಕ್ಟರ್ ವಿನೋಯ್ ಕೆಜೆ ಪ್ರಕರಣದ ತನಿಖೆ ನಡೆಸಿದರು. ತನಿಖೆಯನ್ನು ಪೂರ್ಣಗೊಳಿಸಿದ ಬಳಿಕ ಇನ್ಸ್ಪೆಕ್ಟರ್ ಸತೀಶನ್ ಪಿಆರ್ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಸಿದರು. ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಹೆಚ್ಚುವರಿ ಸರ್ಕಾರಿ ಪ್ಲೀಡರ್ ಚಂದ್ರಮೋಹನ್ ಜಿ ಮತ್ತು ಅಡ್ವೊಕೇಟ್ ಚಿತ್ರಕಲಾ ಹಾಜರಾದರು. ದೋಷರಹಿತ ತನಿಖೆ ಮತ್ತು ಪ್ರಾಸಿಕ್ಯೂಷನ್ನ ಸರಿಯಾದ ಹಸ್ತಕ್ಷೇಪವು ಆರೋಪಿಗೆ ಶಿಕ್ಷೆಯನ್ನು ಪಡೆಯಲು ಸಹಾಯ ಮಾಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಲ್ಪಾಡಿಯಲ್ಲಿ ಎಂಡಿಎಂಎ ಬೇಟೆ. ಕಾರಿನಲ್ಲಿ ಮಾದಕ ವಸ್ತು ಕಳ್ಳಸಾಗಣೆ ಮಾಡಿದ ಪ್ರಕರಣದ 2ನೇ ಆರೋಪಿಯನ್ನು ಕರ್ನಾಟಕದಿಂದ ಬಂಧಿಸಲಾಗಿದೆ. ಕೋಜಿಕೋಡ್ ತಿರುವಂಬಾಡಿ ನಿವಾಸಿ ಗೋಡ್ವಿನ್ ಅನ್ನು ಮಡಿಕೇರಿಯಿಂದ ಬಂಧಿಸಲಾಗಿದೆ. ಕೇರಳಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಾದಕ ವಸ್ತುಗಳನ್ನು ಪೂರೈಸುವ ಅಂತಾರಾಜ್ಯ ಮಾದಕ ವಸ್ತುಗಳ ಜಾಲದ ಪ್ರಮುಖ ಆರೋಪಿಯನ್ನು ಕುಂಬ್ಳೆ ಪೊಲೀಸರು ಬಂಧಿಸಿದ್ದಾರೆ. ಕೋಯಿಕೋಡಿನ ತಿರುವಂಬಾಡಿ ನಿವಾಸಿ ಚಾಕೋ ಅವರ ಪುತ್ರ ಗೋಡ್ವಿನ್ ಎಂಬಾತನನ್ನು ಕರ್ನಾಟಕದ ಮಡಿಕೇರಿಯಲ್ಲಿ ಬಂಧಿಸಲಾಗಿದೆ. ಮೈಸೂರಿನಲ್ಲಿ ಅಡಗು ತಾಣವನ್ನು ಸುತ್ತುವರಿದಿದ್ದ ಪೊಲೀಸರ ಕೈಯಿಂದ ತಪ್ಪಿಸಿ ಅಪಾರ್ಟ್ಮೆಂಟಿನ ಗೇಟನ್ನು ಒಡೆದು ಪರಾರಿಯಾಗಲು ಯತ್ನಿಸಿದ ಆರೋಪಿಯನ್ನು ತನಿಖಾ ತಂಡ ಗಂಟೆಗಳ ಕಾಲ ಬೆನ್ನಟ್ಟಿ ಬಂಧಿಸಿದೆ. ಪ್ರಕರಣದ ಮೊದಲ ಬಂಧನ ಫೆಬ್ರವರಿ 1ರಂದು ಮಂಗಲ್ಪಾಡಿಯ ಸೋಂಕಲ್ನಲ್ಲಿ ನಡೆಸಲಾಗಿತ್ತು. ಸ್ವಿಫ್ಟ್ ಕಾರಿನಲ್ಲಿ ಅಕ್ರಮ ಮಾರಾಟಕ್ಕಾಗಿ ಕಳ್ಳಸಾಗಣೆ ಮಾಡುತ್ತಿದ್ದ 53.89 ಗ್ರಾಂ ಎಂಡಿಎಂಎನ್ನು ಕುಂಬ್ಳೆ ಎಸ್ಐ ಅನಂತಕೃಷ್ಣನ್ ಹಾಗೂ ಅವರ ತಂಡ ವಶಕ್ಕೆ ಪಡೆದುಕೊಂಡಿತ್ತು.
ಮೊದಲ ಆರೋಪಿಯನ್ನು ವಾಹನ ಸಮೇತ ಬಂಧಿಸಿದ ಕುಂಬ್ಳೆ ಪೊಲೀಸರು ಠಾಣೆಯಲ್ಲಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸಿದರು. ಮೊದಲ ಆರೋಪಿಯನ್ನು ವಿವರವಾಗಿ ವಿಚಾರಣೆ ನಡೆಸಿದ ಬಳಿಕ ಎರಡನೇ ಆರೋಪಿ ಗೋಲ್ಡ್ವಿನ್ ಮಾದಕ ವಸ್ತುಗಳನ್ನು ಹಸ್ತಾಂತರಿಸಿದ್ದು ತಿಳಿದುಬಂದಿದೆ. ತಜ್ಞರ ಹಾಗೂ ವೈಜ್ಞಾನಿಕ ತನಿಖೆಯ ಬಳಿಕ ಆರೋಪಿ ತನ್ನ ಪತ್ನಿಯೊಂದಿಗೆ ಮೈಸೂರಿನ ಉಳಿಕ್ಕರ ಸುವರಿ ಗಾರ್ಡನ್ನಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ಅಡಗಿಕೊಂಡಿರುವುದು ಕಂಡುಬಂತು. ಆರೋಪಿಯನ್ನು ವಶಕ್ಕೆ ಪಡೆಯಲು ತನಿಖಾ ತಂಡ ಮೈಸೂರು ಪೊಲೀಸರ ಸಹಾಯದಿಂದ ಅಪಾರ್ಟ್ಮೆಂಟ್ಗೆ ತಲುಪಿದರು. ಪೊಲೀಸರನ್ನು ಕಂಡ ತಕ್ಷಣ ಆರೋಪಿ ತನ್ನ ಸ್ವಂತ ವಾಹನದಲ್ಲಿ ಅಪಾರ್ಟ್ಮೆಂಟಿನ ಗೇಟ್ ಮುರಿದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು. ಹಿರಿಯ ಅಧಿಕಾರಿಗಳ ಹಸ್ತಕ್ಷೇಪವು ಆರೋಪಿಗಳನ್ನು ಬಂಧಿಸುವಲ್ಲಿ ನಿರ್ಣಾಯಕವಾಗಿತ್ತು. ಕಾಸರಗೋಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ BV ವಿಜಯ ಭರತ್ ರೆಡ್ಡಿ ನೇತೃತ್ವದ ಮೇಲ್ನೋಟದಲ್ಲಿ ಕಾಸರಗೋಡು ASP ಅಚ್ಯುತ್ ಅಶೋಕ್ IPS, ಕುಂಬ್ಳೆ SHO ಬೈಜು K ಜೋಸ್, SI ಅನಂತಕೃಷ್ಣನ್, ಹಿರಿಯ ನಾಗರಿಕ ಪೊಲೀಸ್ ಅಧಿಕಾರಿ ಕಿಶೋರ್, ಚಾಲಕ CPO ಜಬೀರ್ ಅವರನ್ನೊಳಗೊಂಡ ತಂಡ ಕರ್ನಾಟಕಕ್ಕೆ ತಲುಪಿ ಆರೋಪಿಯನ್ನು ಬಂಧಿಸಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ರಂಗಶಂಕರ ಬೆಂಗಳೂರು ಇದರ 4 ದಿನಗಳ ಕನ್ನಡ ನಾಟಕೋತ್ಸವವು ಕಾಸರಗೋಡಿನಲ್ಲಿ ಮೇ 21ರಿಂದ 24ರವರೆಗೆ ನಡೆಯಲಿದೆ. ಕಾಸರಗೋಡು ಥಿಯೇಟ್ರಿಕ್ಸ್ ಸೊಸೈಟಿ ಹಾಗೂ ಸವಕ್ ಕಾಸರಗೋಡು ಜಿಲ್ಲಾ ಸಮಿತಿಯ ಸಹಯೋಗದಲ್ಲಿ ಕಾಸರಗೋಡಿನ ಪುಲಿಕುನ್ನುವಿನಲ್ಲಿರುವ ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಾಟಕೋತ್ಸವವನ್ನು ಆಯೋಜಿಸಲಾಗಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ರಂಗಭೂಮಿ ಸಂಘ ಮತ್ತು ಸವಕ್ ಕಾಸರಗೋಡು ಜಿಲ್ಲಾ ಸಮಿತಿಯ ಸಹಯೋಗದೊಂದಿಗೆ ಕಾಸರಗೋಡುವಿನ ಪುಲಿಕುನ್ನುವಿನಲ್ಲಿ ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಾಟಕೋತ್ಸವವನ್ನು ಆಯೋಜಿಸಲಾಗುತ್ತಿದೆ. ಸಂಜೆ 6:30ರಿಂದ ನಾಟಕೋತ್ಸವ ಆರಂಭವಾಗಲಿದೆ. 4 ನಾಟಕಗಳಿದೆ. ನಿಸರ್ಗಪ್ರಿಯ ಅವರ ನಿರ್ದೇಶನದ ರಚನೆಯ ಮಂಜುನಾಥ್ ಎಲ್ ಬಡಿಗೆರೆ ಅವರು ನಿರ್ದೇಶಿಸಿದ ಸುನಿಶ್ಚೇಪ ನಾಟಕ. ಅದೇ ರೀತಿಯಲ್ಲಿ ವಿವೇಕ್ ಶಾನ್ಭೋಗ್ ಅವರ ರಚನೆಯ ಶ್ರೀನಿವಾಸ ಮೂರ್ತಿ ನಿರ್ದೇಶನದ ಬಹುಮುಖಿ, ಸಂಧ್ಯಾ ಎಸ್ ರಚನೆಯ ಸವಿತಾ ಭೈರಪ್ಪ ಅವರ ನಿರ್ದೇಶನದ ನಕ್ಷತ್ರ ಯಾತ್ರಿಕರು, ಕುವೆಂಪು ಅವರ ರಚನೆಯ ನವೀನ್ ಶಾನೆಹಳ್ಳಿ ನಿರ್ದೇಶನದ ಬೆರಳ್ಗೆ ಕೊರಳ್. ಈ 4 ನಾಟಕಗಳು 21ರಿಂದ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲಲ್ಲಿ ನಾಟಕ ಪ್ರದರ್ಶನ ಸರಿಯಾಗಿ 7 ಗಂಟೆಗೆ ಪ್ರಾರಂಭವಾಗ್ತದೆ. 6:30ಗೆ ಎಲ್ಲರೂ ಬಂದು ಸೇರಿ ಪ್ರೋತ್ಸಾಹ ಕೊಡಬೇಕು ಕಲಾವಿದರಿಗೆ. ಜೊತೆಗೆ ಈ ರಂಗಶಂಕರದ ನಾಟಕೋತ್ಸವಕ್ಕೆ ಸ್ಥಳೀಯವಾಗಿ ಸಹಕಾರವನ್ನು ನೀಡುತ್ತಿರುವುದು ಕಾಸರಗೋಡಿನಲ್ಲಿ ನಿರಂತರವಾಗಿ ಸಾಂಸ್ಕೃತಿಕ ಚಟುವಟಿಕೆಯನ್ನು ನಡೆಸುತ್ತಿರುವಂತಹ ಥಿಯೇಟ್ರಿಕ್ಸ್, ಅದೇ ರೀತಿಯಲ್ಲಿ ಸ್ಟೇಜ್ ಆರ್ಟಿಸ್ಟ್ ಆ್ಯಂಡ್ ವರ್ಕರ್ಸ್ ಅಸೋಸಿಯೇಷನ್ ಆಫ್ ಕೇರಳ, ಅದರ ಕಾಸರಗೋಡು ಘಟಕ ಸವಾಕ್, ಇವರ ಸಹಕಾರದೊಂದಿಗೆ ಈ ನಾಟಕ ಪ್ರದರ್ಶನಗಳು ಇಲ್ಲಿ ನಡೀತದೆ. ಕಾಸರಗೋಡಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ರಂಗಭೂಮಿ ಸುಮಾರು 5 ದಶಕಗಳಿಂದ ಬಹಳ ಚೆನ್ನಾಗಿ ಇಲ್ಲಿ ನಡೀತಾ ಇತ್ತು. ಆದರೆ ಇತ್ತೀಚೆಗಿನ ದಿನಗಳು ಕನ್ನಡ ನಾಟಕಗಳು ತುಂಬ ವಿರಳವಾಗಿದೆ. ಈ ಸಂದರ್ಭದಲ್ಲಿ ಸುಮಾರು ವರ್ಷಗಳ ನಂತರ ಇಂಥ ಒಂದು ನಾಟಕೋತ್ಸವವನ್ನು ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಎಲ್ಲ ಭಾಷೆಯ ಕನ್ನಡ, ಮಲಯಾಳ, ತುಳು ಈ 3 ಭಾಷೆಯ ರಂಗಗೀತೆಗಳನ್ನು ಒಂದು ಸ್ಪರ್ಧೆ ಥರದಲ್ಲಿ, ಜೂನಿಯರ್ ಸೀನಿಯರ್ ಎಂಬ ಒಂದು ಸ್ಪರ್ಧೆ ಥರದಲ್ಲಿ ಎಲ್ಲ ದಿನ ಸಂಜೆ 5 ಗಂಟೆಗೆ ಆಯೋಜನೆ ಮಾಡಿದ್ದೇವೆ. ಮಕ್ಕಳಿಗೂ ಹಿರಿಯರಿಗೂ ಅವಕಾಶವನ್ನು ಕಲ್ಪಿಸುವಂಥ ಒಂದು ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಒಂದು 5 ನಿಮಿಷದ ಮೋನೋ ಆ್ಯಕ್ಟ್ ಸ್ಪರ್ಧೆಯನ್ನು ಸಹ ನಾವು ಆಯೋಜನೆ ಮಾಡಿದ್ದೇವೆ. ಅದನ್ನು ಸಹ 21 ಪ್ರಾರಂಭವಾದರೆ 22, 23 ತಾರೀಕಿನಂದು ಅದನ್ನು ನಡೆಸಲು ಉದ್ದೇಶಿಸಿದ್ದೇವೆ. ಕಾಸರಗೋಡು ಥಿಯೇಟ್ರಿಕಲ್ ಸೊಸೈಟಿ ಕಾರ್ಯದರ್ಶಿಗಳಾದ TA ಶಾಫಿ, ಕೋಶಾಧಿಕಾರಿ ಅಡ್ವೊಕೇಟ್ TV ಗಂಗಾಧರನ್, ಸವಕ್ ಕಾಸರಗೋಡು ಜಿಲ್ಲಾ ಸಮಿತಿ ಅಧ್ಯಕ್ಷರು ಉಮೇಶ್ ಸಾಲಿಯಾನ್, ಸವಕ್ ಕಾಸರಗೋಡು ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಗಂಗಾಧರನ್, ಗಡಿನಾಡು ಕಲಾವಿದರಾದ ದಿವಾಕರ್, ನಾಟಕ ನಿರ್ದೇಶಕ ಉದಯ ಸಾರಂಗ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೋಟಾರ್ ಬೈಕ್ ಹಾಗೂ ಸ್ಕೂಟರ್ ನಡುವೆ ಡಿಕ್ಕಿ ಸಂಭವಿಸಿ 17 ವರ್ಷದ +2 ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಜಾದ್ ನಗರದಲ್ಲಿ ಸೋಮವಾರ ರಾತ್ರಿ 10:45ಕ್ಕೆ ಈ ಅಪಘಾತ ಸಂಭವಿಸಿದೆ. ನೆಕ್ರಾ ಜೆ ಮೊಹಮ್ಮದ್ ರಫೀಕ್ ಅವರ ಪುತ್ರ ಶಹಬಾಸ್ ಅಸರ್ ಅಪಘಾತದಲ್ಲಿ ಮೃತಪಟ್ಟ ದುರ್ದೈವಿ. ಉಳಿಯತಡ್ಕ ಚೌಕಿ ರಸ್ತೆಯಲ್ಲಿ ಈ ದುರಂತ ಘಟನೆ ಸಂಭವಿಸಿದೆ.
ಸ್ಥಳೀಯರು ತಕ್ಷಣ ಅವರನ್ನು ಆಸ್ಪತ್ರೆಗೆ ಸಾಗಿಸಿದರೂ ಅವರ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ. ಶಹಬಾಸ್ ಮೋಟಾರ್ ಬೈಕ್ ಹಿಂಭಾಗದಲ್ಲಿ ಸವಾರಿ ಮಾಡುತ್ತಿದ್ದರು. ಬೈಕ್ ಚಲಾಯಿಸುತ್ತಿದ್ದ ಅವರ ಸ್ನೇಹಿತ ಕೂಡ ಗಾಯಗೊಂಡಿದ್ದಾರೆ. ಸ್ಕೂಟರ್ ಸವಾರಿ ಮಾಡುತ್ತಿದ್ದ ಮೂವರ ಸ್ಥಿತಿಯು ಗಂಭೀರವಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಮೃತಪಟ್ಟ ವಿದ್ಯಾರ್ಥಿಯು ಉದಯಗಿರಿ ಕೇಂದ್ರೀಯ ವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಯುವ ಪೀಳಿಗೆಯ ಸೃಜನಶೀಲತೆಯನ್ನು ನಾಶ ಮಾಡುವ ಮಾದಕ ವಸ್ತುಗಳಂತಹ ಮಾರಕ ಅಪಾಯಗಳ ವಿರುದ್ಧದ ಹೋರಾಟವನ್ನು ಬಲಪಡಿಸಬೇಕು ಎಂದು ತ್ರಿಕರಿಪುರ ಶಾಸಕ ಸಂದೀಪ್ ವಾರ್ಯರ್ ಅಭಿಪ್ರಾಯಪಟ್ಟರು. ಕೈದಕಾಡ್ ತರ್ಬಿಯಾ ತುರಾನ್ ಅಕಾಡೆಮಿ ಆಯೋಜಿಸಿದ್ದ ಏಕದಿನ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು. ಮಾದಕ ವಸ್ತುಗಳ ವಿರುದ್ಧ ತ್ರಿಕರಿಪುರ ಹೋರಾಡುತ್ತಿರುವುದು ಕೇರಳಕ್ಕೆ ಮಾದರಿಯಾಗಿದ್ದು, ತ್ರಿಕರಿಪುರ ಆಧ್ಯಾತ್ಮಿಕ, ದೈಹಿಕ ಮತ್ತು ಶೈಕ್ಷಣಿಕ ವಿಧಾನಗಳ ಜೊತೆಗೆ ಫುಟ್ಬಾಲ್ ಕ್ರೀಡೆಯು ಮಾದಕ ವಸ್ತು ವಿರೋಧಿ ನಿಲುವಿಗೆ ಕಾರಣವಾಗಿದೆ. ತ್ರಿಕರಿಪುರದ ಜನಪ್ರತಿನಿಧಿಯಾಗಿ ಮುಖ್ಯಮಂತ್ರಿಯವರಿಗೆ ಈ ವಿಷಯವನ್ನು ಮಂಡಿಸುವುದಾಗಿ ಶಾಸಕರು ಹೇಳಿದರು. ലഹരി വിമുക്ത സുന്ദര കേരളം എന്നുള്ളതാണ് എൻ്റെ മനസ്സിൽ നിങ്ങളോട് പറയാനുള്ളതും അത് തന്നെയാണ്. ലഹരിക്കെതിരായിട്ടുള്ളൊരു പോരാട്ടത്തിൽ തീർച്ചയായിട്ടും എനിക്ക് തൃക്കരിപ്പൂരിൽ വന്ന സമയത്ത് തന്നെ മനസ്സിലായിട്ടുള്ള അല്ലെങ്കിൽ ബോധ്യപ്പെട്ടിട്ടുള്ള ഒരു കാര്യം, എനിക്കൊന്ന് കേരളത്തിൽ തന്നെ ലഹരിയുടെ കാര്യത്തിൽ, വ്യാപനത്തിന്റെ കാര്യത്തിൽ ഇതര സ്ഥലങ്ങളുമായി താരതമ്യം ചെയ്ത് നോക്കിയാൽ കുറവ് ലഹരി വ്യാപനമുള്ള സ്ഥലം തൃക്കരിപ്പൂരായിരിക്കും. രണ്ട് കാരണം. ഒന്നാമത്തെ കാരണം, നിങ്ങൾ ഇന്ന് ഇവിടെ ചെയ്തതുപോലെയുള്ള ഭൗതിക പഠനത്തിനൊപ്പമുള്ള ആത്മീയ പഠനം, ആ ആത്മീയ പഠനം നിങ്ങൾക്ക് തരുന്ന ഉൾക്കരുത്ത് തന്നെയാണ് ലഹരിക്കെതിരായിട്ടുള്ള പോരാട്ടത്തിൽ നമ്മുടെ ഏറ്റവും വലിയ ആയുധം. ಸಮಾರೋಪ ಸಮಾರಂಭವನ್ನು ಪಾಣಕಾಡ್ ಸೈಯದ್ ರಾಜಿ ಅಲಿ ಶಿಹಾಬ್ ತಂಗಳ್ ಉದ್ಘಾಟಿಸಿದರು. ಎಂಸಿ ಇಬ್ರಾಹಿಂ ಹಾಜಿ ಅಧ್ಯಕ್ಷತೆ ವಹಿಸಿದರು. ಸಂಯೋಜಕ ಜಾಬೀರ್ ಹುದವಿ ತ್ರಿಕರಿಪುರ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಅಕಾಡೆಮಿಯ ಕಾರ್ಯಾಧ್ಯಕ್ಷ ಯುಎ ರೈಸ್ ಶಾಸಕರಿಗೆ ಪ್ರೀತಿಯ ಉಡುಗೊರೆಗಳನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಕೈದಕಾಡ್ ಸೈಯದ್ ಮೊಹಮ್ಮದ್ ಅಲಿ ಶಿಹಾಬ್ ತಂಗಳ್ ಸ್ಮಾರಕ ಎಯುಪಿ ಶಾಲೆಯ ಪ್ರಾಂಶುಪಾಲರಾಗಿ ನೇಮಕಗೊಂಡ ರಫೀಕ್ ಕೈದಕಾಡ್ ಅವರನ್ನು ಸನ್ಮಾನಿಸಲಾಯಿತು. ಮಕ್ಕಳ ಜಾದುಗಾರ ಮಾಸ್ಟರ್ ಹೃದಯ್ ದೇವ್ ಮಾದಕ ವಸ್ತು ವಿರೋಧಿ ಜಾದು ಪ್ರದರ್ಶನವನ್ನು ಪ್ರಸ್ತುತಪಡಿಸಿದರು. ಸ್ಪೇಸ್ ಇಂಡಿಯಾ ರಾಯಭಾರಿ ಅಸ್ಟ್ರೋ ಸಾಹಿ ಮುಖ್ಯ ಅತಿಥಿಯಾಗಿದ್ದರು. ಮುಸ್ಲಿಂ ಲೀಗ್ ಜಿಲ್ಲಾ ಕಾರ್ಯದರ್ಶಿ ಟಿಸಿಎ ರೆಹಮಾನ್, ಡಿಸಿಸಿ ಕಾರ್ಯದರ್ಶಿ ಕೆಪಿ ಪ್ರಕಾಶನ್, ಪೊರೈಕ್ ಮೊಹಮ್ಮದ್ ಹಾಜಿ, ಟಿಸಿ ಕುಂಜಬ್ದುಲ್ಲಾ ಹಾಜಿ, ಎಸ್ಎ ಶಿಹಾಬ್, ಅಬ್ಬಾದು ವಾಫಿ, ಟಿಕೆ ಫೈಸಲ್, ಎವಿ ಅಬ್ದುಲ್ ರೆಹಮಾನ್ ಹಾಜಿ, ಟಿಕೆ ಸಲಾಂ ಹಾಜಿ, ಸಿ ಅಶ್ರಫ್ ಹಾಜಿ, ಎಂ ಮಜೀದ್ ಮಾಸ್ಟರ್, ಪಿಸಿಎ ಮುಸ್ತಫಾ ಹಾಜಿ, ವಿಕೆ ಇಬ್ರಾಹಿಂ ಹಾಜಿ, ಎಸ್ಟಿಎ ಜಮಲ್ ಹಾಜಿ, ಎವಿ ಇಬ್ರಾಹಿಂ ಹಾಜಿ, ಎವಿ ಹೈದರ್, ಟಿಕೆ ಸತ್ತರ್ ಹಾಜಿ, ಯುಎ ಅಹಮದ್ ಅಲ್ ಹಾಜಿ, ಸಿ ಬದ್ರುದ್ದೀನ್, ಟಿಎಂ ಅಬ್ದುಲ್ಲಾ, ಸಿಕೆ ನಿಜಾಮ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ಮುಖ್ಯಮಂತ್ರಿ ವಿಡಿ ಸತೀಶನ್ ನೇತೃತ್ವದ ನೂತನವಾಗಿ ಅಧಿಕಾರ ವಹಿಸಿದ ಯುಡಿಎಫ್ ಸರ್ಕಾರವನ್ನು ಅಭಿನಂದಿಸಿ ಕೇರಳ ಎನ್ಜಿಒ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯು ಸಿವಿಲ್ ಸ್ಟೇಷನ್ನಲ್ಲಿ ಸಂಭ್ರಮಾಚರಣೆಯ ಮೆರವಣಿಗೆ ನಡೆಸಿತು. ಸಂಭ್ರಮಾಚರಣೆಯ ಭಾಗವಾಗಿ ಪಾಯಸವನ್ನು ವಿತರಿಸಲಾಯಿತು. ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಯುಡಿಎಫ್ ಸರ್ಕಾರವನ್ನು ಅಭಿನಂದಿಸಿ ಕೇರಳ ಎನ್ಜಿಒ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯು ಸಿವಿಲ್ ಸ್ಟೇಷನ್ನಲ್ಲಿ ಸಂಭ್ರಮಾಚರಣೆಯ ಮೆರವಣಿಗೆ ನಡೆಸಿತು. ಹಲವಾರು ಮಂದಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಕಳೆದ 10 ವರ್ಷಗಳಿಂದ ಎಡಪಂಥೀಯ ಸರ್ಕಾರವು ಕೈಗೊಂಡ ಕಾರ್ಮಿಕ ವಿರೋಧಿ ಕ್ರಮಗಳ ಪರಿಣಾಮವಾಗಿದೆ ಚುನಾವಣೆಯಲ್ಲಿ ಜನರು ನೀಡಿದ ಹಿನ್ನಡೆ ಎಂದು ಸಂಭ್ರಮಾಚರಣೆಯ ಮೆರವಣಿಗೆಯನ್ನು ಉದ್ಘಾಟಿಸಿದ ಕೇರಳ ಎನ್ಜಿಒ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾಧ್ಯಕ್ಷ ಎಟಿ ಶಶಿ ಹೇಳಿದರು. ಆಶಾ ಕಾರ್ಯಕರ್ತರು ಹಾಗೂ ಸರ್ಕಾರಿ ನೌಕರರ ಸಮರ್ಥನೀಯ ಪ್ರತಿಭಟನೆಗಳ ವಿರುದ್ಧ ಎಡಪಂಥೀಯ ಸರ್ಕಾರವು ನಕಾರಾತ್ಮಕ ನಿಲುವನ್ನು ತೆಗೆದುಕೊಂಡಿದೆ. ಕಳೆದ 10 ವರ್ಷಗಳಿಂದ ಕೇರಳದಲ್ಲಿ ಅನಾರೋಗ್ಯ ಪೀಡಿತರು ಅಥವಾ ವಿಕಲಾಂಗಚೇತನರಿಗೆ ಯಾವುದೇ ಮಾನವೀಯ ಪರಿಗಣನೆ ಇಲ್ಲದೆ ಎಲ್ಲೆಡೆಯೊಂದರಲ್ಲಿ ವರ್ಗಾವಣೆ ಮಾಡುವ ಮೂಲಕ ನೌಕರರನ್ನು ಕಿರುಕುಳ ನೀಡಿದ ಕಾರಣವೇ ನೌಕರರು ಸೇರಿದಂತೆ ಕೇರಳೀಯರು ನೀಡಿದ ಬಲವಾದ ಹೊಡೆತ ಎಂದು ಅವರು ಅಭಿಪ್ರಾಯಪಟ್ಟರು. ಇತಿಹಾಸದಲ್ಲಿ ಒಂದು ಸರ್ಕಾರವು ನಾಗರಿಕ ಸೇವೆಯ ನೌಕರರು ಹಾಗೂ ಶಿಕ್ಷಕರಿಗೆ ವೇತನ ಸುಧಾರಣೆಯನ್ನು ಜಾರಿಗೆ ತರದೆ ಅಧಿಕಾರ ಕೊನೆಗೊಳಿಸಿರುವುದು ಇದೇ ಮೊದಲು ಎಂದು ಅವರು ಹೇಳಿದರು. ചരിത്രത്തിലാദ്യമായി ലോകത്താകെയുള്ള തൊഴിലാളികളുടെ അവകാശം സംരക്ഷിക്കുന്നു എന്ന് വാദമിളക്കിക്കൊണ്ട് നടക്കുന്ന ഇടതുപക്ഷ തൊഴിലാളി മുന്നണി അധികാരത്തിൽ വന്ന് കഴിഞ്ഞ 5 വർഷക്കാലം ഇവിടെ ഭരിച്ച് കുട്ടിച്ചോറാക്കുകയും പാവപ്പെട്ട ജീവനക്കാരെയും അധ്യാപകനെയും അവൻ്റെ ശമ്പളം പോലും ഇല്ലാതാക്കിക്കൊണ്ട് ശമ്പള പരിഷ്കരണം പോലും നടപ്പിലാക്കാതെയാണ് ഇറങ്ങിപ്പോയിട്ടുള്ളത്. ഏറ്റവും ഇറങ്ങുന്ന സമയത്ത് 1 മാസം മുമ്പ് ഒരു ഉത്തരവിറക്കി ശമ്പള പരിഷ്കരണം 3 മാസം കൊണ്ട് ഞങ്ങൾ നടപ്പിലാക്കുമെന്ന് പറഞ്ഞുകൊണ്ട് ഉത്തരവിറക്കി.
ആ ശമ്പള പരിഷ്കരണ കമ്മീഷനെ വെച്ചു എന്നല്ലാതെ അദ്ദേഹത്തിന് ഇരിക്കാൻ ഒരു സീറ്റ് പോലും ക്രമീകരിച്ച് നൽകാൻ തയ്യാറാകാതെയാണ് ഈ സർക്കാർ ഇറങ്ങിപ്പോയത്. കാലങ്ങളായി ശമ്പള പരിഷ്കരണ കമ്മീഷൻ വെച്ചിങ്ങനെ 1-2 വർഷം എടുത്താൽ പോലും കൃത്യമായി ശമ്പള പരിഷ്കരണം നടപ്പിലാക്കാൻ കഴിയാത്ത സാഹചര്യത്തിലാണ് 3 മാസം കൊണ്ട് മാജിക് നടത്തിക്കൊണ്ട് ശമ്പള പരിഷ്കരണം എന്ന് നടപ്പിലാക്കുമെന്ന് പറഞ്ഞുകൊണ്ട് ഇറങ്ങിപ്പോയത്. ഇതുവരെയായി ഒന്നും ചെയ്തിട്ടില്ല. പുതിയ സർക്കാർ വന്നു. തീർച്ചയായും ജീവനക്കാർ 5 വർഷം കൂടുമ്പോൾ ശമ്പള പരിഷ്കരണം അവകാശപ്പെട്ട് അർഹത നേടുകയാണ്. അതാണ് ഈ സർക്കാർ, പിണറായി സർക്കാർ ഇല്ലാതാക്കിക്കൊണ്ട് പോയത്. 286 മാസത്തെ ക്ഷാമബത്ത കുടിശ്ശിക തീർച്ചയായും ഇല്ലാതാക്കി. 256 മാസത്തെ ക്ഷാമബത്ത കുടിശ്ശിക എന്ന് പറയുമ്പോൾ ഒരു ഏറ്റവും താഴെക്കടയിലുള്ള ജീവനക്കാരന് പോലും 2 ലക്ഷം മുതൽ 30 ലക്ഷം വരെയുള്ള ക്ഷാമബത്ത കുടിശ്ശിക നഷ്ടമായിരിക്കുകയാണ്. സാധാരണ ജീവനക്കാരെങ്ങനെ കഷ്ടപ്പെടുകയാണ്. അങ്ങനെയുള്ള ജീവനക്കാരൻ്റെ ഓരോ മാസവുമുള്ള ക്ഷാമബത്ത കുടിശ്ശിക കൃത്യമായി നൽകാതെ അങ്ങനെ കുടിശ്ശികയാക്കിക്കൊണ്ട് 286 മാസത്തെ ക്ഷാമബത്ത കുടിശ്ശികയാക്കി തരാതെ പോയിരിക്കുകയാണ്. ഒരു കാലത്തും ഇത്തരത്തിലൊരു സർക്കാരും ക്ഷാമബത്ത കുടിശ്ശിക കൊടുക്കാതെ പോയിട്ടില്ല. ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್ ಆನೆಪೆಟ್ಟಿ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಕಾರ್ಯದರ್ಶಿ ಕೆಸಿ ಸುಜಿತ್ ಕುಮಾರ್, ಸುರೇಶ್ ಪೆರಿಯಂಗಾನಂ, ಲೋಕೇಶ್ ಎಂಬಿ ಆಚರ್, ಅರುಣ್ ಕುಮಾರ್ ಪಿ ವತ್ಸಲ, ಎಂಟಿ ಪ್ರಸೀದ, ಜಿಲ್ಲಾ ಕಾರ್ಯದರ್ಶಿ ವಿಟಿಪಿ ರಾಜೇಶ್, ಜಿಲ್ಲಾ ಕೋಶಾಧಿಕಾರಿ ವಿಎಂ ರಾಜೇಶ್, ಪಿ ಕುഞ്ഞിಕೃಷ್ಣನ್, ಪ್ರವೀಣ್ ವರಯಿಲ್ಲಂ, ವಿಜಯ್ ಕುಮಾರ್ ನಾಯರ್, ರತೀಶ್ ಪೆರಿಯಂಗಾನಂ, ರದಿ ವಲಪ್ರವಂ, ಬ್ರಿಜೇಶ್ ಪೈನಿ, ಕೆ ಮುರಳೀಧರನ್ ನಾಯರ್, ಜಗದೀಶನ್ ನಾಯರ್, ನವನೀತ್ ಕೃಷ್ಣನ್, ರಾಜೇಶ್ ಕಂಬಳೂರು, ರತೀಶ್ ಬಂದಡ್ಕ, ಸುಬಿನ್ ರಾಜ್, ಮೊಹಮ್ಮದ್ ಶಫೀಕ್, ಜಯರಾಜ್ ಪೆರಿಯಾ, ಶಾಜಿಲ್ ಪಿಣರಾಯಿ, ಗಿರಿಜಾ ಮಾಪಿಟಿಚೇರಿ, ಪ್ರೀತಾ, ಸೈದಾ ಹಾಗೂ ಸಫೀನಾ ಮುಂತಾದವರು ಮಾತನಾಡಿದರು. ಬಳಿಕ ಪಾಯಸವನ್ನು ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಮ್ಡಾಜೆ ಮಾರ್ಪನಡ್ಕದಲ್ಲಿ ನಡೆದ ಕೊಲೆ ಪ್ರಕರಣದ ಆರೋಪಿಗಳ ಬಂಧನ. ಕರ್ನಾಟಕಕ್ಕೆ ಪರಾರಿಯಾಗಿದ್ದ ಆರೋಪಿಗಳನ್ನು ಪುತ್ತೂರಿನಿಂದ ಬಂಧಿಸಿದ ಪೊಲೀಸರು. ಕಾഞ്ഞങ്ങാട് ಪೂಚಕಾಡ್ ಅನಿವಾಸಿ ಮನೆಯಲ್ಲಿ 1/2 ಕೋಟಿ ರೂಪಾಯಿ ಹೆಚ್ಚು ಮೌಲ್ಯದ ಚಿನ್ನ ಹಾಗೂ ನಗದು ದರೋಡೆ. ಆರೋಪಿ ತಮಿಳುನಾಡು ನಿವಾಸಿಯನ್ನು ಶೋರ್ನೂರಿನಲ್ಲಿ ಬಂಧಿಸಿದ ಪೊಲೀಸರು. ಚಿತ್ತಾರಿಕಲ್ ಕಿಳಕಂಕಾವು ದೇವಸ್ಥಾನದ ಭಂಡಾರ ಕಳ್ಳತನ ಪ್ರಕರಣದ ಆರೋಪಿ ಪೊಲೀಸರ ವಶಕ್ಕೆ. ಹಲವು ದರೋಡೆ ಪ್ರಕರಣದಲ್ಲಿ ಭಾಗಿಯಾದ ಚಿತ್ತಾರಿಕಲ್ ತಕಿಡಿಯಲ್ ರಾಜೇಶ್ ಬಿಟಿ ಬಂಧಿತ ಆರೋಪಿ. ಎಂಡಿಎಂಎ ಕಳ್ಳಸಾಗಣೆ ಪ್ರಕರಣದ ಆರೋಪಿಗೆ 5 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ ದಂಡ. ಕಾഞ്ഞങ്ങാಡಿನ ಅವಿಲ್ ತೊಟ್ಟಿಲ್ ನಿವಾಸಿ ಫಾಯಿಸ್ ಎಂಬಾತನಿಗೆ ಕಾಸರಗೋಡು ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ಸ್ ನ್ಯಾಯಾಲಯದಿಂದ ಶಿಕ್ಷಾ ವಿಧಿ. ಮಂಗಲ್ಪಾಡಿಯಲ್ಲಿ ಭಾರಿ ಎಂಡಿಎಂಎ ಬೇಟೆ. ಕಾರಿನಲ್ಲಿ ಮಾದಕ ವಸ್ತು ಕಳ್ಳಸಾಗಣೆ ಮಾಡಿದ ಪ್ರಕರಣದ 2ನೇ ಆರೋಪಿಯನ್ನು ಸಿನಿಮಾ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಂಧನ. ರಂಗಶಂಕರ ಬೆಂಗಳೂರು ವತಿಯಿಂದ 4 ದಿನಗಳ ಕನ್ನಡ ನಾಟಕೋತ್ಸವವು ಕಾಸರಗೋಡಿನಲ್ಲಿ ಮೇ 21ರಿಂದ 24ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.